Sensor is also, we are initially releasing in Kannada, and I know about Kannada audience. They are the best judges of the film. They push forward whatever they like, and I'm happy to rope in Mr. Aditya Saskumar as he lead role. And the story is good. The cinema came out very well, and I hope you all like the film and encourage our team. Thank you. It's going to release on July 5th, coming Friday, and I am sure you all like this film. And what I can say about this movie in single word is, it is the most massiest film. I think you have seen the trailer, right? It is the most massiest film. At the same time, it's a youthful film, most youthful film. Like what and all happen in youths, right? You know, love, breakups, quarrels, everything will be there. And what I can say, another thing is, it's a content. It's a film mixed, content mixed with commerciality. The core is content, but the topping is commerciality. Like fights, songs, dance, everything you will see. So that much I can say about this movie. I am sure you all like this film and go gaga over this film. Thank you. Sports drugs issue ಆತರದಲ್ಲ ಇದೆಯಲ್ಲ. Sports drama is there. The drugs issues ಅದರ. Yeah. What and all happen in sports field, right? They are there. We touched everything in what and all happen in sports industry. We touched there. Shooting first in Telugu has done the film. Telugu, Tamil. But It's strike. Telugu, Tamil is strike actually. Kannada dub ಆಗಿರೋ ತರ ಕಾಣಿಸ್ತಾ ಇದೆ. Kannada dub. కాదు కన్నడ డబ్ అయినట్టుంది అంటున్నారు. ఒరిజినల్ కన్నడనా తెలుగునా? Telugu, Tamil straight, sir. Kannada dub. Yeah. What's your background? What's your earlier days actually before this cinema? I have done 5 short films and 2 commercials, sir. Hyderabad. Basically from Andhra. Andhra. Yeah. Coastal Andhra. First film Almost shooted in Andhra. No, Hyderabad. We shot in Hyderabad, Chennai, Goa, one song, Chikmagalur, one song. 4 locations. Thank you. ಈ ಚಿತ್ರವನ್ನು 5ನೇ ತಾರೀಕು ಬೆಂಗಳೂರು ಸಂತೋಷ, ಮೈಸೂರು ಸಂಗಮ ಎಲ್ಲ ದೊಡ್ಡ ದೊಡ್ಡ ಒಳ್ಳೆಯ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀರಾ ಓವರಾಲ್ ಎಕ್ಸ್ಪೆಕ್ಟೆಡ್ ಅಬೌಟ್ 100 ಥಿಯೇಟರ್ಸ್. ಬರೀ ಕನ್ನಡ ಮಾತ್ರ ಬರೀ ಕನ್ನಡ ಮಾತ್ರ ಮಾಡ್ತಾ ಇದ್ದೀವಿ. ಈ ತೆಲುಗು ತಮಿಳು ಎಲ್ಲ ಯಾವಾಗ? ಆಗಸ್ಟ್. ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಮಾತ್ರ ರಿಲೀಸ್ ಆಗುತ್ತೆ. ಹೌದು. ಇಲ್ಲ ಸೈಮೆಂಟೇನಿಯಸ್ಲಿ ಬೇರೆ ಕಡೆ ತೆಲುಗು ಎಲ್ಲ ತಮಿಳೆಲ್ಲ ಅವತ್ತೇ ರಿಲೀಸ್ ಆಗುತ್ತೆ? ಇಲ್ಲ ಅವೆಲ್ಲ ಆ ನಂತರ ಆಗುತ್ತೆ. ಫಸ್ಟ್ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇದೆ. ನಿಮಗೆ ಡಬ್ಡ್ ಅಂತ ಗೊತ್ತಿರಲಿಲ್ವಾ? ಗೊತ್ತಿದೆ. ಕನ್ಫ್ಯೂಸ್ ಆಗಿದ್ರಲ್ಲ? ಇಲ್ಲ, ಕನ್ಫ್ಯೂಷನ್ ಇಲ್ಲ, ಗೊತ್ತಿದೆ, ಮುಂಚೆನೇ ಹೇಳಿದ್ದಾರೆ. ಸೆನ್ಸರ್ ಆಗಿದ್ರೆ ಸೆನ್ಸರ್ ಎಲ್ಲ ಆಗಿದೆ. ಎಲ್ಲ ಅಲ್ಲೇ ಹೈದರಾಬಾದಲ್ಲೇನು? ಹೌದು, ಅದು ಹೈದರಾಬಾದ್. ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಏನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಸರ್ಟಿಫಿಕೇಟ್ UBI. ಹೀರೋಯಿನ್ ಬಗ್ಗೆ Dubai for shoot. One heroine was in Kodaikanal. They packed up with that. That's why they couldn't come. But the bite was there. They have given bites. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ಅವಾಗ ಹೈದರಾಬಾದ್ ಕಾಲ್ ಮಾಡಿ, ನನ್ನ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಸೊ ಅವಾಗ ಸರ್ ಕಾಲ್ ಮಾಡಿ, ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರೆಸ್ಕೊಂಡು ಸ್ಕ್ರಿಪ್ಟ್ ಹೇಳಿ, ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ಸ್ಟೋರಿ ತುಂಬ ಇಷ್ಟ ಆಯಿತು, ಅವರು ತುಂಬ ಇಷ್ಟ ಆದರು, ಇಡೀ ಟೀಮ್ ತುಂಬ ಇಷ್ಟ ಆಯಿತು. ಅವಾಗ ಅವ್ರು ಸ್ಟ್ರೈಟ್ ಆಗಿ ತೆಲುಗು ತಮಿಳು ಮಾಡಬೇಕಂತ ಹೇಳಿದ್ದು ನನಗೆ. ಐ ವಾಸ್ ಲೈಕ್ ಓಕೆ, ಖಂಡಿತ ಮಾಡೋಣ ಸರ್, ನನಗೂ ಒಂದು ಆಪರ್ಚುನಿಟಿ, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ. ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮಲ್ಲಿ ನನಗೊಂದು ಸರ್ಪ್ರೈಸ್ ಕೊಟ್ಟರು ಸರ್, ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡ್ತೀವಿ ಅಂತ. ಯಾಕಂದರೆ ಅಷ್ಟರಲ್ಲಿ ನಮ್ಮ KGF ಒಳ್ಳೆ ಸೌಂಡ್ ಮಾಡಿತ್ತು, ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬ ಸೌಂಡ್ ಆಗಿತ್ತು. ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬ ಇಷ್ಟ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಫೈನ್, 3 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನ ಪ್ಲಸ್ ಪಾಯಿಂಟು, ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿದ್ದು. ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ, ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ 3 ಭಾಷೆನ ಒಟ್ಟಿಗೆ ಮಾಡಿ, ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದರೆ ಇದು ನನ್ನ ಮಾತೃಭಾಷೆ,
ಇದೊಂದು ಮಾತೃಭಾಷೆ. ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು. ಸೊ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಮೋಷನ್ ನನ್ಗನ್ಸ್ತಾ ಇದ್ದು ಸಾಕಾಗ್ತಾ ಇಲ್ಲ. ಯಾಕಂದರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಕರೆಕ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇದ್ದೀರಾ ಸರ್? 4K ಅಲ್ಲಿತ್ತು, ಅದನ್ನು ಚೆನ್ನಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮ್ ಇದೆ. ಸೊ ನನಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ, ಇದು ನೋ ಪ್ರಾಬ್ಲಮ್. ಸೊ ನನಗೆ ಅನಿಸಿದ್ದು ಪ್ರಮೋಷನ್ ಅಂತೂ ತುಂಬ ಕಮ್ಮಿ ಇದೆ. ಯಾಕಂದರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು. ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ. ಬಟ್ ಹೈದರಾಬಾದಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ, ಕಾಲೇಜ್ ಪ್ರಮೋಷನ್ ಮಾಡಿ, ಆ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು. ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ. ಸೊ ಅದು ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್. ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಇನ್ನೂ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಟೈಮ್ ಏನು ಮೀರಿಲ್ಲ, ಇನ್ನೊಂದು 7 ದಿನ ಇದೆ. ಸೊ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ. ಸರ್ ಅಫ್ಕೋರ್ಸ್ ರೀಚ್ ಆಗಿದೆ. ರೀಲ್ಸಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಸಾಂಗ್ಸ್ ಇಷ್ಟ ಆಯಿತು, ಡಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ, ಅವಾಗೇ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಇಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು. ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಬದಲಾಯಿಸಿದ್ದೀನಿ. ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ. ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ. ಸ್ಟಾರ್ಟಿಂಗಿಂದ ಎಂಡ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ PRO ಚಂದ್ರಶೇಖರ್ ಸರ್, ಇವಾಗ ನಮ್ಮ ಸಪೋರ್ಟಿಗೆ ಸರು ಬಂದಿದ್ದಾರೆ, ವಿಶ್ವನಾಥ್ ಸರ್ ಬಂದಿದ್ದಾರೆ. ಅವರು ಇವಾಗ ಸಿನಿಮಾ ತೊಗೊಂಡಿದ್ರೆ ಇನ್ನೂ ನನಗೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಯಾಕಂದರೆ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದರೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಷ್ಟೇ ನಾನು ಹೇಳಬೇಕಾಯ್ತು. ಸೊ ಸರ್ ಸರ್ ಈ ಕ್ಯಾರೆಕ್ಟರು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್. ಒಂದು ನೀವು ಅಂದ್ರೆ ಗೆಸ್ ಮಾಡೋಕ್ಕೆ ಆಗಲ್ಲ, ಇವನು ಹೀರೋ ಒಳ್ಳೆಯವನ ಕೆಟ್ಟವನ, ಇಲ್ಲಾಂದ್ರೆ ಒಂದೊಂದ್ಸರಿ ಹೀರೋಸಮ್ ತೋರಿಸೋ ಒಂದ್ಸತಿ ವಿಲನ್ ಆಗಿ ಇರ್ತಾನೆ. ಸೊ ಅದು ನಿಮಗೆ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ಕನ್ಫ್ಯೂಷನ್ ಇದೆ. ಸೊ ಇನ್ನು ಏನಾದ್ರು ಪ್ರಶ್ನೆ ಕೇಳಬೇಕು? ಕನ್ನಡದಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೀನಿ, ತೆಲುಗುಲಿ ಇಲ್ಲ ನಾನು ಮಾಡಿಲ್ಲ ಸರ್. ಯಾಕಂದ್ರೆ ನನ್ನ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ, ಡೈಲೆಕ್ಟು. ನನ್ನ ತೆಲುಗು ಬರುತ್ತೆ, ಬಟ್ ಹೈದರಾಬಾದ್ ತೆಲುಗು ಬರಲ್ಲ. ಡಬ್ಬಿಂಗ್ ಹೆಸರು ಬದಲಾಯಿಸ್ಕೊಳ್ಳೋದಕ್ಕೆ ಏನಾದ್ರು ಸ್ಪೆಸಿಫಿಕ್ ಕಾರಣ ಯಾತಕ್ಕೆ ಬದಲಾಯಿಸ್ಕೊಂಡಿದ್ದೀವಿ? ಓಕೆ, ನಿಜ ಹೇಳ್ಬೇಕಂದ್ರೆ 2 ರೀಸನ್ಸ್. ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬ ನಂಬ್ತೀನಿ. ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೊ ಅಂತ ಹೇಳಿದ್ದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯನೇ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ, ಎಲ್ಲ ಆದಿತ್ಯ ಅಂತ ಇದೆ. ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದ್ದೀನಿ. ಮೇನ್ ಆಗಿ ಏನಕ್ಕಂದ್ರೆ ಇದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಇದಾರಲ್ವಾ, ಒಂದೊಂದ್ಸರಿ ಅಕ್ಷಯ್, ಅಕ್ಷತ್, ಸೊ ನೇಮ್ ಕನ್ಫ್ಯೂಷನ್ ಇದೆ. ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ ಬರ್ತಾ ಇರಲಿಲ್ಲ. ಆ್ಯಂಡ್ ನನಗೂ ಆದಿತ್ಯ ಅಂತ ತುಂಬ ಇಷ್ಟ. ಸೊ ಅದಕ್ಕೆ ಅಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ. ಏನಾದರೂ ಬೇರೆ ಪ್ರಶ್ನೆ ಕೇಳ್ತೀರಾ? Trailer sync is there, sir, but there is problem. 4K they are not. ಸಿಂಕ್ ಆಗ್ತಾ ಇರಲಿಲ್ಲ. Small lip sync will not be there because Kannada original Telugu Tamil straight no Telugu copy would have into Kannada. So small lip sync will not be there, but there are some issues also technically for 4K songs and all. ಸೊ ಇವಾಗ ನೀವೇನು ನೋಡಿದ್ರೆ ಆಕ್ಚುಲಿ ಎಲ್ಲ 4K ಇದೆ. ಸೊ ಅದು ರೆಸಲ್ಯೂಷನ್ ಪ್ರಾಬ್ಲಮ್ ಇಂದ ನಿಮಗೆ ಸಿಂಕ್ ಆಗ್ತಾ ಇರಲಿಲ್ಲ. ಆದಷ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ಸಿಂಕ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಮೇ ಬಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ ಕಷ್ಟ ಆಗಿದೆ ಅಷ್ಟೇ. ಆಡಿಯನ್ಸ್ ಥಿಯೇಟರ್ ನೋಡುವಾಗ ಯೂಟ್ಯೂಬಲ್ಲಿ ಸರಿ ಇರುತ್ತಾ? ఇప్పుడు ఆడియన్స్ థియేటర్ చూసినప్పుడు యూట్యూబ్ లో చూస్తారా? There is sync, sir. There is sync in the cinema. Here there is a problem. Technical fraction of second delayed they are playing actually. That is the issue. Technical issue here itself. Not for the movie.
We have made in 3 films, 3 copies, no? Telugu. How would they make such small mistakes? ಅಲ್ಲೆಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅದರ ಪ್ರಮೋಷನ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸರ್ ಇವಾಗ ಫಸ್ಟು ಸರು ಆ್ಯಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿತ್ತು. ಸೊ ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಆಗಸ್ಟಲ್ಲಿ ತೆಲುಗು ತಮಿಳು ಒಟ್ಟಿಗೆ ರಿಲೀಸ್ ಮಾಡ್ತಾರಂತೆ. ಅಲ್ಲಿ ಪ್ರಮೋಷನ್ ಪ್ಲ್ಯಾನ್ ಅವ್ರು ಹೆಂಗೆ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದರೆ ಅವ್ರು ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊತೀನಿ. ಇವತ್ತು ನೋಡಿ ಸರ್, ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಟರ್ ಒಬ್ಬರೇ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಇದ್ದಾರೆ, ಇಬ್ಬರು ಹೀರೋನು ಬಂದಿಲ್ಲ. ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತ ನನಗೂ ಒಂಥರ ಇದಿರುತ್ತೆ. ಬಟ್ ಹೀರೋಯಿನ್ಸ್ ಅವ್ರ ರೀಸನ್ಸ್ ಇದೆ, ಅವ್ರು ಏನೋ ಶೂಟಿಂಗಲ್ಲಿ ಇದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರು ಮಾಡ್ತೀನಿ, ಗೆಲ್ಬೇಕಂತ ನನ್ನ ವಿಶ್ವ. ಸೊ ಅದಕ್ಕೆ ಬಂದಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇದು ಒಳ್ಳೆ ಸಿನಿಮಾ ಸರ್, ನೋ ಡೌಟ್. ತುಂಬ ಚೆನ್ನಾಗಿದೆ ಸಬ್ಜೆಕ್ಟು, ನಂಗೆ ತುಂಬ ಇಷ್ಟ ಆಗಿದೆ. ಫಸ್ಟ್ ಕಾಪಿ ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಎಲ್ಲೂ ಕಮ್ಮಿ ಮಾಡಿಲ್ಲ. ಟ್ರೀಟ್ಮೆಂಟ್ ಆಗಿರಲಿ ಯಾವಾಗಲಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು. ಆ್ಯಂಡ್ ಎಲ್ಲೂ ಇದು ಮಾಡಿಲ್ಲ. ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನಿಮಾ. ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷ ನಮ್ಮ ತಂದೆಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ನೀವು. ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ. ಸಪೋರ್ಟ್ ಮಾಡಿ, ಥಿಯೇಟರ್ಸ್ ಬಂದು ನೋಡಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ಕಾದಾಡಿ ಮೀನ್ಸ್ ಫೈಟ್, ರೈಟ್ ಸರ್? We all fight on daily basis, right? As a player, heroine fights. As a character, hero fights. Everywhere we all fight for on a daily basis, right? That's why I put that title. The same title in other languages also? No, it's different, sir. Telugu title Samida. Kannada, Tamil title Vittai Virumbu. Yeah, that's also first time like we are keeping 3 languages, 3 titles. And there is one must give credit to Aditya, since he told the same dialogue in 3 languages for the same film. On sets he told Tamil, Telugu. For dubbing he told Kannada. I think it's also first time. First time. One hero told same dialogue for same film 3 languages. ಈ ಕ್ಯಾಮ್ರಾಮನ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್, ಲೇಡಿ ಕ್ಯಾಮ್ರಾಮನ್. Music director, I know you guys all know it. Beam Cicerolio. He given music for Dhamaka, Raviteja star, Dhamaka, Balagam. They are super hits in Telugu. DJ Tillu Square only. The one mad film is there. All are continually hits, and he liked the film very much. Yeah, he has only given the songs, music to him. ಕ್ಯಾಮ್ರಾಮನ್ C. Vijayasri, madam, lady cameraman. He has done films back in Andhra, Hyderabad. Subbu, NTR starrer, Subbu is there, one old film, junior NTR starrer. He has given choreography to that film also. What are the highlights? About movies, sir? Yeah, as I told you, it's the most massiest film. I think you may grasp that from my trailer shot one. No? It's the most massiest film, at the same time youthful film. And content and commerciality both mixed in one film. This film, I can say about those 2 things. Yes.